ನಿಮ್ಮ ಮೇಲೆ ಹತ್ಯೆ ಯತ್ನ ನಡೆದಿದೆ. ಈಗ ಆರೋಪಿಗಳು ಬಂಧನ ನಡೀತಾ ಇರತಕ್ಕಂಥದ್ದು ಯಾರ ಮೇಲೆ ಅನುಮಾನ ಇದೆ, ಏನಾಗಿರೋದು? ನನಗೆ ಯಾರ ಮೇಲೂ ಇಂಥವ್ರೆ ಅಂತ ಹೇಳಿ ನನಗೇನು ಗೊತ್ತಿಲ್ಲ. ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದೆ. ತನಿಖೆಯಲ್ಲಿ ಸತ್ಯ ಹೊರಬರುತ್ತೆ. ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ನನಗೆ ಸತ್ಯನ ಹೊರಗಡೆ ಬರ್ತದೆ ಅನ್ನೋ ನಂಬಿಕೆ ಇದೆ. ಏನಾಯ್ತು ಸರ್ ಘಟನೆ ಇವತ್ತು? ನಾನು ಹೇರ್ ಕಟ್ಗೆ ಅಂಥೇಳಿ ಸಲೂನ್ಗೆ ಹೋದೆ. ಸಲೂನ್ಗೆ ಹೋದಾಗ ಆಗಂತುಕರು ನಾನು ಅಲ್ಲಿ ಹೇರ್ ಕಟ್ನ ವ್ಯಕ್ತಿ ಇರಲಿಲ್ಲ. 5 ನಿಮಿಷದಲ್ಲಿ ವಾಪಸ್ ಬಂದೆ. ಅಷ್ಟರಲ್ಲಿ ಅವ್ರು ನಲ್ಲಿಗೆ ನುಗ್ಗೋರಾಗಿದ್ದರು. ರಸ್ತೆಯಲ್ಲೇ ನಾನು ಅವ್ರಿಗೆ ಸಿಕ್ಕಿಬಿಟ್ಟೆ. ನನಗೆ ಅದು ನೋಡಿದ ತಕ್ಷಣ ನನಗೆ ಅಪರಿಚಿತ ಮನೆ ಅವನು ನನ್ನನ್ನು ಚುಚ್ಚಕ್ಕೆ ಬಂದ. ಒಂದು ಆಯುಧವನ್ನು ಹಿಡ್ಕೊಂಡು ನಾನು ಓಡಿದೆ. ಮುಂದೆ ಜಂಪ್ ಹೊಡೆದಾಗ ಕೆಳಗಡೆ ಕಾಲಿಗೆ ಸ್ಟೂಲ್ ತಾಗಿ ನೆಲಕ್ಕೆ ಬಿದ್ದಾಗ ನನಗೆ ತಲೆಗೆ 5 ಕಡೆ ಚುಚ್ಚಿದ್ದಾರೆ. ಬೆನ್ನು ಸರ್ವಿಕಲ್ಲು ಇದರ ಹತ್ರ ಒಂದು ಕಡೆ, ಕೈಗೆ ಇಲ್ಲಿ ಮುಂದೆ ಚುಚ್ಚಿದ್ದಾರೆ, ಇಲ್ಲಿ ಚುಚ್ಚಿದ್ದಾರೆ, ಭುಜಕ್ಕೆ ಚುಚ್ಚಿದ್ದಾರೆ. ಬಟ್ ಅಷ್ಟು ಅದೃಷ್ಟವಶಾತಲ್ಲಿ ನನಗೆ ನನ್ನ ಜೊತೆಗಿದ್ದಂಥ ರಾಘವೇಂದ್ರ ಅವರು ಬಂದು ಅವರನ್ನು ಒದ್ದಾಗ ನಾನು ಮತ್ತೆ ಎದ್ದು ಓಡಿ ಹೋಗಿ ಒಂದು ಎದುರುಗಡೆ ಇದ್ದಂಥ ಒಂದು ಹುಡುಗಿ, ಬ್ಯಾಂಕ್ನಲ್ಲಿ ಇದ್ದಂಥ ಹುಡುಗಿ ನನ್ನನ್ನು ಕರೆದು ಶಟ್ರಸ್ ಎಳೆದು ಲಾಕ್ ಮಾಡೋದು. ದೈವಿ ಅನುಗ್ರಹ, ಜನರ ಪ್ರೀತಿ, ನಾನು ತಂದೆ ತಾಯಿಗೆ ಪುಣ್ಯ, ನಾನು ಬಚಾವಾಗಿ ಇವತ್ತು ನಿಮ್ಮ ಎದುರುಗಡೆ ಇದ್ದೇನೆ. ಏನು ದ್ವೇಷ ಇರ್ತದೆ ರಾಜಕೀಯದಲ್ಲಿ ಗುರುತಿಸ್ಕೊಂತಿದ್ದೀರಲ್ಲ? ನಾನು ಪೊಲೀಸ್ ಇಲಾಖೆ ಮೇಲೆ ಬಿಟ್ಟಿದ್ದೇನೆ ಎಲ್ಲದನ್ನು. ಅವರು ಯಾವ ಅಪರಾಧಿಗಳು ಈಗಾಗಲೇ 5-6 ಜನ ಹಿಡಿದಿದ್ದಾರೆ ಅಂತ ಮಾಹಿತಿ ಬಂದಿದೆ. ನನಗೆ ನಂಬಿಕೆ ಇದೆ ಆರೋಪಿಗಳು ಸಿಗ್ತಾರೆ ಅಂತ. ಎಲ್ಲ ಗೋವಾದವರು ಅಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡ್ತಿರ್ತಕ್ಕಂಥದ್ದು. ಒಂದೇ ಸಮುದಾಯದವರು ಆಗಿದ್ದಾರೆ ಎಲ್ಲರೂ ಆರೋಪಿಗಳೆಲ್ಲ. ಏನು ಲಿಂಕ್ ನಿಮಗೇನಾದ್ರು ಬೇರೆ ಏನಾದರೂ? ಒಂದೇ ಸಮುದಾಯ, ಅದನ್ನು ನಾನು ಕೇಳಪಟ್ಟೆ. ಒಂದೇ ಸಮುದಾಯ ನೋಡಿ, ಇತಿಹಾಸದಲ್ಲಿ 1983ರಿಂದ ಇವತ್ತು 2025ಕ್ಕೆ ವರೆಗೆ ಇದ್ದ ಕಮಿಟಿಯನ್ನು ಬದಲಾವಣೆ ಮಾಡಿ ನಾವು TMS ಚುನಾವಣೆಯನ್ನು ಗೆಲ್ಲಿದ್ದೀವಿ. ಗೆದ್ದ ನಂತರ ನಾನು ಈ ಇತಿಹಾಸದಲ್ಲಿ ಪ್ರಥಮ ಬಾರಿ ನಾನು ಮೈನಾರಿಟಿಯನ್ನು ನಾನು ನಾಮಿನೇಟ್ ಮಾಡಿದ್ದೀನಿ. ಸೊ ಅದೆಲ್ಲ ಒಂದೇ ಸಮುದಾಯ ಅನ್ನೋದು ಸುಳ್ಳು. ನಾನು ಸೋಷಿಯಲ್ ಜಸ್ಟಿಸ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸಮುದಾಯದ ಮೇಲೆ ಗೂಬೆ ಕೂಡಿಸೋದು ತಪ್ಪದು. ಎಲ್ಲ ಗೋವಾದವ್ರು ಅಂತ, ಅವಳಿಗೂ ನಿಮಗೂ ಏನು ಲಿಂಕ್ ಅಂತ ಎಲ್ಲ ಸುಪಾರಿ ಅಂತ ಇದ್ದಾರೆ. ನನಗೆ ನಮಗೆ ಕಾರವಾರ ವಿಧಾನಸಭಾ ಕ್ಷೇತ್ರದವನಾದ್ದರಿಂದ ನನಗೆ ಅತ್ಯಂತ ಹತ್ತಿರದ ಏರ್ಪೋರ್ಟು ಗೋವಾ ಏರ್ಪೋರ್ಟು. ಗೋವಾದಲ್ಲಿ ಬಂದು ಇಳಿತೀವಿ, ಗೋವಾದಲ್ಲಿ ಹತ್ತುತ್ತೀವಿ, ಬಿಟ್ಟರೆ ಗೋವಾಕ್ಕೆ ನಮಗೆ ಯಾವ ಸಂಬಂಧನೂ ಇಲ್ಲ. ಈಗ ತನಿಖೆ ದಿಕ್ಕೆ ಸರಿ ಇದೆ ಅಂತಾರೆ ಏನು? ನನಗೆ ನಂಬಿಕೆ ಇದೆ. ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ, ಪೊಲೀಸ್ ಇಲಾಖೆ ಮೇಲೆ, ಗೃಹ ಇಲಾಖೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆರೋಪಿಗಳನ್ನು ಅವರು ಹಿಡಿತಾರೆ ಅನ್ನೋ. ಈ ಸಹಕಾರಿ ಕ್ಷೇತ್ರದ ಏನು ನಿಮ್ಮ ಮಧ್ಯದಲ್ಲಿ ಏನು ಸ್ವಲ್ಪ ಸಂಘರ್ಷಗಳಿತ್ತು, ಅದಕ್ಕೆ ಕಾರಣ ಅಂತ ಮೇಲ್ನೋಟ ಹೇಳ್ತಾ ಇದೆ. ಹೌದಾ? ಹೌದು ಹೇಳಿ, ಏನಾಗಿದೆ? ಸಹಕಾರ ಚುನಾವಣೆಯಲ್ಲಿ ನೋಡಿ, ಸಹಕಾರ ಚುನಾವಣೆಯಲ್ಲಿ ಅದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಸಹಕಾರ ಚುನಾವಣೆ ದಿನ ನಾವು 7 ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ವಿ. ನಾವು 7 ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಾಗ ನಾವು 7 ಸ್ಥಾನ ನಿಂತು ಚುನಾವಣೆ ಗೆದ್ದಿದ್ವಿ. ನಾವು ಜನ ಆಶೀರ್ವಾದ ಮಾಡಿದ್ದು, ಗೆದ್ದಿದ್ದೀವಿ. ಆ ಗೆದ್ದ ದಿನ ನಮಗೆ ನಮ್ಮ ಸ್ಥಳೀಯ ಹಿಂದೆಯ ಸಹಕಾರ ಕ್ಷೇತ್ರದಲ್ಲಿ TMSಲ್ಲಿ ದಿವಂಗತ RN ನಾಯ್ಕರ ಪುತ್ರ ಅಲ್ಲಿ ಬಂದಾಗ ಅವನದೇ ಆದ ಬಲ ಪ್ರದರ್ಶನ ಮಾಡೋಕ್ಕೆ ಹೋದ. ನಾನು ಅದಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ಅವನ ಪರ ನಮ್ಮ ಶಾಸಕರು ಇದ್ದರು. ಅದು ಗೊತ್ತಿರೋ ವಿಷಯನೇ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದರಲ್ಲಿ ಏನಿದೆ, ಮುಚ್ಚಿಡುವಂಥದ್ದು ಏನೂ ಇಲ್ಲ. ನಮಗೆ ಶಾಸಕರಿಗೆ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಗೊತ್ತಿರೋ ವಿಷಯನೇ. ಅದು ನಾನು ಶಿರೂರು ಗುಡ್ಡ ಕುಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನನ್ನ ಮನೆಗೆ ಬಂದಾಗ ನನ್ನ ಮನೆ ಗೇಟ್ನಲ್ಲಿ ಸತೀಶ್ ಶೈಲ್ ಅವರು, ಇಲ್ಲ ನಾನು ಗಾಡಿ ಬಿಟ್ಟು ನಾನು ಬರೋದಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾಗ ನಾನು ಮುಖ್ಯಮಂತ್ರಿಗಳು ಎದುರುಗಡೆನೇ ಹೇಳಿದ್ದೀನಿ, ಸರ್ ನೀವು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಇವರನ್ನು ಗೆಲ್ಲಿಸಿದ್ದು ಅಂತಲೇ ಹೇಳಿದ್ದೀವಿ. ಅದರಲ್ಲಿ ಮುಚ್ಚುಮರೆ ಏನಿದೆ? ಇಟ್ ಈಸ್ ಅನ್ ಓಪನ್ ಸೀಕ್ರೆಟ್. ನಾವು ಅದರಲ್ಲಿ ಹೌದು ಇಲ್ಲ ಅಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಮಗೆ ಶಾಸಕರಿಗೆ ಸರಿ ಇಲ್ಲ, ಸಹಜ, ಅದು ಪ್ರಕ್ರಿಯೆ, ಅದು ಚುನಾವಣೆ. ಅದು ಕೊಲೆ ಮಾಡೋ ತನಕ ಯೋಚನೆ ಮಾಡ್ತಾರಂದ್ರೆ ಅಂತ ನಾನು ನೋಡಿ ಒಂದು ಸ್ಪಷ್ಟ ಹೇಳ್ತೀನಿ, ಶಾಸಕರು ಇದರಲ್ಲಿ ಇದ್ದಾರೆ ಅನ್ನೋದು ಸುದ್ದಿಗಳು ಅಷ್ಟೇ, ಬಿಟ್ಟರೆ ನಾನು ಅದಕ್ಕೆ. ಆದರೆ ಯಾರು ಈ ಪ್ರಯತ್ನದ ಹಿಂದೆ ಇದ್ದಾರಲ್ಲ ಅವ್ರಿಗೆ ಶಾಸಕರಿಗೆ ಸಂಪರ್ಕ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋದು. ಅದು ಶಾಸಕರು ಈ ಮಟ್ಟಕ್ಕೆ ಇಳಿತಾರೆ ಅನ್ನೋದು ನಾನು ಕನಸಿನಲ್ಲಿ ಅನಿಸಲ್ಲ. ನಾನು ಅದನ್ನ ಬಗ್ಗೆ ಹೇಳಬಲ್ಲೆ.
ಆದರೆ ರಾಜಕಾರಣದಲ್ಲಿ ನನ್ನ ಮೇಲೆ ದ್ವೇಷ ಇರೋದು ಅದು ಈ ಮಟ್ಟಕ್ಕೆ ಇಳಿಯಂತ ವ್ಯಕ್ತಿತ್ವ ಅಲ್ಲ ಸತೀಶ್ ಶೈಲರ್ದು. ಅಲ್ಲ, ಈ ಮಟ್ಟಕ್ಕೆ ಇಳಿಯಾರಂಥ ವ್ಯಕ್ತಿ ಯಾರಿದ್ದಾರೆ? ಖಂಡಿತವಾಗ್ಲೂ ಇಲ್ಲ. ಅಲ್ಲ, ಅವ್ರು ಯಾಕೆ ನಿಮ್ಮನ್ನು ಕೊಲೆ ಮಾಡೋಂಥ ಲೆವೆಲಿಗೆ ಹೋದ್ರು ಅಂತ? ನೋಡಿ, ಒಂದು ರಾಜಕಾರಣದಲ್ಲಿ ಇಲ್ಲ ಯಾವುದಾದ್ರೂ ಆಸ್ತಿ ವಿಷಯದಲ್ಲಿ ಇಲ್ಲ ಕೊಲೆಗಳು ಯಾಕೆ ನಡೀತವೆ, ಕೊಲೆ ಅಂತಕ್ಕೆ ಯಾಕೆ ಹೋಗ್ತಾರೆ, ಯಾವುದಾದ್ರೂ ನೋಡಿ ಕೊಲೆಗಳಾಗೋದು ಹೆಣ್ಣು ಹೊನ್ನು ಮಣ್ಣು. ನಾನು ಇಲ್ಲಿವರೆಗೆ ಒಬ್ಬರದ ಆಸ್ತಿನ ತಗೊಂಡಿಲ್ಲ, ಒಬ್ಬನ ಆಸ್ತಿನ ಹೊಡೆದಿಲ್ಲ, ಒಂದು ಆಸ್ತಿನ ಅಂದ್ರೆ ಪ್ರಕರಣ ಇಲ್ಲ. ಅದು ಯಾವುದೂ ಇಲ್ಲ ನನ್ನ ಮೇಲೆ, ಯಾವುದೂ ಇಲ್ಲ. ನಮ್ಮ ಮೇಲೆ ಇರೋದೇ ರಾಜಕಾರಣ ದ್ವೇಷ. ನಾನು ಬರೋ ಸಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ದ್ವೇಷದಿಂದ ಆಗಿರ್ಬೋದು ಅನ್ನೋದು ನಮ್ಮ ಸ್ನೇಹಿತರದೆಲ್ಲ ಅಭಿಪ್ರಾಯ. ಆರೋಪಿಗಳು 3 ತಿಂಗಳಿಂದ ನಿಮ್ಮ ಫಾಲೋ ಮಾಡ್ತಿದ್ರು ಅಂತೆಲ್ಲ ಈಗ ತನಿಖೆ ನಡೆದಾಗ ನಿಮ್ಗೆ ಗೊತ್ತಾಗಲಿಲ್ಲ? ಅದು ನನಗೆ ಈ ಮಟ್ಟಕ್ಕೆ ಈ ಹಂತದಲ್ಲಿ ಈ ಮಟ್ಟಕ್ಕೆ ಇಳಿತಾರೆ ಅನ್ನೋ ಕನಿಷ್ಠ ಜ್ಞಾನವೂ ಇರಲಿಲ್ಲ. ಸೊ ಹಾಗಿದ್ದಿದ್ರೆ ನಾನು ಪೊಲೀಸ್ ರಕ್ಷಣೆ ತಗೋತಿದ್ದೆ, ಇಲ್ಲ ನನ್ನ ಸ್ನೇಹಿತರು ಯಾವಾಗಲೂ ನನ್ನ ಜೊತೆಗೆ ಇರ್ತೀನಿ. ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ಈ ತಾಲೂಕಿನಲ್ಲಿ ಟೌನ್ನಲ್ಲಿ ನಾನು ಒಬ್ಬೊಬ್ಬನೇ ಓಡಾಡ್ತೀನಿ, ಬೈಕಲ್ಲೇ ಓಡಾಡ್ತೀನಿ. ಅದರಲ್ಲೇನು ಕೋಪರೇಟಿವ್ ಚುನಾವಣೆದು ದ್ವೇಷ ಇರೋದು ನಿಜ. ಶಾಸಕರು ನನ್ನ ವಿರುದ್ಧನೇ ಮಾಡಿದರು, ಆದರೂ ಕೂಡ ನಾನು TMS ಅಲ್ಲಿ ನಾವು ನಮ್ಮ ತಂಡ ಅವರು ನಮ್ಮ ವಿರುದ್ಧ ಬಾಣಕ್ಕೆ ಸಪೋರ್ಟ್ ಮಾಡಿದ್ರು ಕೂಡ ಈಗ RN ನಾಯಕನ ಮಗ ಇರೋದು ಯಾವ ಪಕ್ಷದಲ್ಲಿ? BJP ಪಕ್ಷದಲ್ಲಿ. ನಮ್ಮ ಶಾಸಕರು ಸಹಕಾರ ಮಾಡಿದ್ದು ಯಾವುದಕ್ಕೆ? BJPಗೆ. ಆದರೂ ಕೂಡ ನಾವು ಚುನಾವಣೆ ಗೆದ್ದಿದ್ದೀವಿ. ಯಾಕೆ? ಜನಕ್ಕೆ ಇಲ್ಲ ಯುವಕರು ಬೇಕು, ಬದಲಾವಣೆ ಬೇಕು ಅನ್ನೋ ಭಾವನೆಯಿಂದ ಜನ ನಮ್ಮನ್ನು ಓಟ್ ಕೊಟ್ಟಿದ್ದಾರೆ, ನಾವು ಗೆದ್ದಿದ್ದೀವಿ. ಮತ್ತು ಈಗ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ ಇದ್ರ ಬಗ್ಗೆ ತನಿಖೆ ಆಗಬೇಕಂತೇಳಿ ನಿಮ್ಮ ಇದ್ರ ಬಗ್ಗೆ ಅದೇನು ಅದರ ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಎಲ್ಲ ಮೀಡಿಯಾಕ್ಕೆಲ್ಲ ಕೊಟ್ಟಿದ್ರು. ನಿಮ್ಮ ಘಟನೆ ತನಿಖೆ ಮೀಡಿಯಾದವ್ರು ಮಾಡ್ತಾರಾ? ತನಿಖೆ ಅಂದರೆ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಯಾರಿಗೆ ಹೇಳಿದ್ದಾರೆ? ಮೀಡಿಯಾಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು. ಅಲ್ಲಲ್ಲ, ಈಸ್ ಎ ರೂಲಿಂಗ್ ಪಾರ್ಟಿ MLA. ಅವರು ಬಹುಶಃ ನನಗೆ ಗೊತ್ತಿಲ್ಲ ಪೊಲೀಸವ್ರಿಗೆ ಹೇಳಿದಾರೋ, SP ಹೇಳಿದಾರೋ, ಅಥವಾ ಅವರೇ ಹಾಕ್ಸ್ಕೊಂಡಿರೋ ಇನ್ಸ್ಪೆಕ್ಟ್ರು ಅಂಕೋಲದಲ್ಲಿ ಅವರೇ ಹಾಕ್ಸ್ಕೊಂಡಿರೋ DYSP ಅವ್ರಿಗೆ ಹೇಳಿದಾರೋ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಅವ್ರು ಸಂಪರ್ಕ ಮಾಡಿಲ್ಲ. ನನಗೆ ಈ ಕ್ಷೇತ್ರದ ಮಾಜಿ ಶಾಸಕರುಗಳು ಸಂಪರ್ಕ ಮಾಡಿದರು, ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಹಿಂದಿನ ಶಾಸಕರಾದಂಥ ಆನಂದ ಸ್ನೋಟಿಕರ್ ಅವರು ಮಾಡಿದರು, ನಮ್ಮ ಸಹೋದರಿ ರೂಪಾಲಿ ನಾಯ್ಕರವರು ನನ್ನ ಆರೋಗ್ಯದ ಬಗ್ಗೆ ಮಾಡಿದರು. ನನಗದು ಗೊತ್ತು. ಸತೀಶ್ ಅವ್ರು ಮಾಡಿದ್ದು ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದೇ ಗೊತ್ತು ನನಗೆ. ಈಗೇನು ಸೆಕ್ಯೂರಿಟಿಯನ್ನು ಕೊಡ್ತೀರ ಪೊಲೀಸರು ನಿಮಗೆ? ನೋಡಿ, ಕೊಲ್ಲೋನೊಬ್ಬನಿದ್ರೆ ಕಾಯೋನೊಬ್ಬ ಇದ್ದಾನೆ. ಜನರ ಪ್ರೀತಿ, ದೇವರ ಆಶೀರ್ವಾದದಿಂದ ಬದುಕಿದ್ದೀವಿ. ನನಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಆದರೆ ಸಾಕಷ್ಟು ಜನ ಇಲ್ಲಿಂದ ಬಸ್ ಹತ್ಕೊಂಡು ಬಾಡಿಗೆ ಗಾಡಿ ಮಾಡಿಕೊಂಡು ಬರ್ತಾಯಿದ್ರು. ಅಲ್ಲಿ ಆಸ್ಪತ್ರೆಯಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಆಯಿತು. ಹಾಗಾಗಿ ಇಲ್ಲಿ ಬಂದು ಒಂದು 4 ದಿನ 2-3 ದಿವಸ ರೆಸ್ಟ್ ತಗೊಂಡು ಆಮೇಲೆ ಹೋಗಿ ಆಪರೇಷನ್ ಮಾಡೋಣ ಅಂತ ಹೇಳಿ. ಯಾಕೆಂದರೆ ಅವರು ಬೆನ್ನಿಗೆ ಚಾಕು ಹಾಕಿದ್ದಾರೆ, ಅದು ಸರ್ವಿಕಲ್ ಪ್ರಾಬ್ಲಮ್ ಆಗಿದೆ. ಸೊ ಆರೋಗ್ಯ ದೃಷ್ಟಿಯಿಂದ ಜನರಿಗೆ ಸಮಸ್ಯೆ ಆಗಬಾರ್ದು, ಆಸ್ಪತ್ರೆಯಲ್ಲಿ ಇತರ ಪೇಷಂಟಿಗೆ ಸಮಸ್ಯೆ ಆಗಬಾರ್ದು ಅಂತ ನಾನು ಬಂದಿದ್ದೇನೆ.